ಶ್ರೀಗುರುಭ್ಯೋ ನಮಃ ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕೆಲವು ವಿಚಾರವನ್ನು ಚಿಂತನೆ ಮಾಡೋಣ. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಮಾತನ್ನು ಬರೀತಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂದು ಭಗವಾನ್ ಬಾದರಾಯಣಾಚಾರ್ಯರವರು ಬರೆದಿರುವಂಥ ಪ್ರಪ್ರಥಮ ಸೂತ್ರ. ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಎನ್ನುವಂತಹದ್ದು ಮೊಟ್ಟ ಮೊದಲನೆಯ ಸೂತ್ರ. ಅತಃ ಬ್ರಹ್ಮ ಜಿಜ್ಞಾಸ ಎಂದು 3 ಪದಗಳಿಂದ ಕೂಡಿರುವಂಥ ಸೂತ್ರ. ಇಲ್ಲಿ ಅಥ ಎನ್ನುವ ಮಾತಿಗೆ, ಅಥ ಎನ್ನುವ ಪದಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ನಿತ್ಯಾನಿತ್ಯ ವಸ್ತು ವಿವೇಕ ಇಹಾಮುಕ್ತಾರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತು ಮುಮುಕ್ಷುತ್ವಂಚ ಅಂತ ಅರ್ಥ ಬರೆದಿದ್ದಾರೆ. ಇಲ್ಲಿ ಶಮದಮಾದಿ ಸಾಧನ ಸಂಪತ್ತು ಒಂದು ಪದ, ಅದರ ಅರ್ಥವನ್ನು ನೋಡೋಣ. ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ ಮತ್ತು ಸಮಾಧಾನ ಈ 6ಕ್ಕೆ ಒಟ್ಟಾಗಿ ಒಂದು ಹೆಸರು ಶಮಾಧಿ ಷಟ್ಕಂ. ಅಧ್ಯಾತ್ಮ ಸಾಧಕರು ಶಮಾಧಿ ಷಟ್ಕ ಸಂಪನ್ನರಾಗಿರಬೇಕು. ಅಧ್ಯಾತ್ಮ ಸಾಧಕರಾದ ಮುಮುಕ್ಷುಗಳು ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನಗಳೆಂಬ ಶಮಾಧಿ ಷಟ್ಕ ಸಂಪನ್ನರಾದಾಗ ಅವರಿಗೆ ಆತ್ಮಜ್ಞಾನ ಪ್ರಾಪ್ತಿಗೆ ಅಧಿಕಾರ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಇದನ್ನು ಬೃಹದಾರಣ್ಯಕ ಉಪನಿಷತ್ತು ಹೇಳ್ತಾ ಇದೆ. ಶಾಂತೋದಾಂತಃ ಉಪರತಸ್ಥಿತಿಕ್ಷು ಶ್ರದ್ಧಾವಿತ್ತಃ ಸಮಾಹಿತೋ ಭೂತ್ವಾ ಆತ್ಮನ್ಯೇವಾತ್ಮಾನಂ ಪಶ್ಯೇತ್. ಮುಮುಕ್ಷ ಸಾಧಕನು ಶಾಂತನು, ದಾಂತನು, ಉಪರತನು ಮತ್ತು ತಿತಿಕ್ಷುವು ಮುಮುಕ್ಷುವು ಸಮಾಹಿತನು ಆಗಿ ಆತ್ಮನಲ್ಲಿ ತನ್ನನ್ನು ಕಾಣುತ್ತಾನೆ ಅಂತ ಹೇಳ್ತಾ ಇದೆ. ಅದರ ಅರ್ಥವನ್ನು ನೋಡೋಣ. ಶಾಂತಃ ಶಮ, ದಾಂತಃ ದಮ, ಉಪರತಃ ಉಪರತಿ, ತಿತಿಕ್ಷು ತಿತಿಕ್ಷ, ಶ್ರದ್ಧಾಳು ಶ್ರದ್ಧಾ ಮತ್ತು ಸಮಾಹಿತ ಸಮಾಧಾನಂ. 6 ಸಾಧನಗಳ ಸಂಕ್ಷೇಪ ವಿವರವನ್ನು ನೋಡೋಣ. ಶಮ, ಮನಸ್ಸಿನ ಚಾಂಚಲ್ಯವನ್ನು ತಪ್ಪಿಸಿಕೊಂಡು ಮನಸ್ಸನ್ನು ಏಕಾಗ್ರತೆಯನ್ನಾಗಿ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಯಾವ ಚಾಂಚಲ್ಯವೂ ಇರದಂತೆ ಮನಸ್ಸು
ಹೊರಗಡೆ ಹೋಗದಂತೆ ಅದನ್ನು ಎಳ್ಕೊಂಡು ಬಂದು ಆತ್ಮನನ್ನು ನಿಲ್ಲಿಸಬೇಕು. ಆ ಚಂಚಲವಾದ ಮನಸ್ಸನ್ನು ಎಳೆದುಕೊಂಡು ಬಂದು ಆತ್ಮನಲ್ಲಿ ನಿಲ್ಲಿಸುವಂತಹ ಸಾಧನಕ್ಕೆ ಶಮ ಎಂದು ಹೆಸರು. ಅನಂತರ ದಮ, ಇಂದ್ರಿಯ ನಿಗ್ರಹ. ಪಂಚ ಜ್ಞಾನೇಂದ್ರಿಯಗಳನ್ನು ಶಬ್ದಾದಿ ವಿಷಯಗಳಿಂದ ಎಳ್ಕೊಂಡು ಬಂದು ಆತ್ಮನ್ಯೇವ ವಶಂ ನಯೇತಿ, ಆತ್ಮನಲ್ಲಿಯೇ ನಿಲ್ಲಿಸುವಂತಹದ್ದು. ಇಂದ್ರಿಯಗಳನ್ನು ಚಾಪಲ್ಯಗಳಿಂದ ತಪ್ಪಿಸಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳುವುದಕ್ಕೆ ದಮ ಎಂದು ಹೆಸರು. ಉಪರತಿ, ಆದಷ್ಟು ಕೂಡ ಲೌಕಿಕ ವ್ಯವಹಾರಗಳಿಂದ ಹಿಮ್ಮೆಟ್ಟುವುದು. ಹೊರಗಿನ ರಾಜಕೀಯ ವ್ಯವಹಾರ, ಸಿನಿಮಾ ವ್ಯವಹಾರ, ಅಥವಾ ನಾಟಕದ ವ್ಯವಹಾರ, ಅಥವಾ ಬ್ಯಾಂಕು ಬಡ್ಡಿ ವ್ಯವಹಾರ, ಈ ವ್ಯವಹಾರಗಳಿಂದ ತನ್ನನ್ನು ತಾನು ಒಳಕ್ಕೆ ಸರಿಸಿಕೊಂಡು ಆದಷ್ಟು ಶಾಂತನಾಗಿರುವುದಕ್ಕೆ ಉಪರತಿ ಅಂತ ಹೆಸರು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವವರೆಗೂ ಕೂಡ ಬರೀ ವ್ಯವಹಾರದಲ್ಲಿಯೇ ಮುಳುಗಿಬಿಟ್ಟಿರುವವನಿಗೆ ಹೇಗೆ ತಾನೇ ವೇದಾಂತ ಅರ್ಥವಾಗುತ್ತೆ? ಆದ್ದರಿಂದ ಉಪರತನಾಗು. ಇದನ್ನೇ ಸನ್ಯಾಸ ಅಂತ ಹೇಳ್ತೇವೆ. ಸನ್ಯಾಸ ಅಂದ್ರೇನು? ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಆದಷ್ಟು ಬಾಹ್ಯ ವ್ಯವಹಾರಗಳಿಂದ ಮಿಟ್ಟು ಒಳಗಡೆಗೆ ಸರಿಸಿಕೊಂಡು ತನ್ನಲ್ಲಿ ತಾನಿರುವಂಥದ್ದು ಉಪರತಿ. ಬಹಳ ಮುಖ್ಯವಾದ ತಿತಿಕ್ಷ. ಲೋಕದಲ್ಲಿ ಸುಖ ದುಃಖ, ರಾಗ ದ್ವೇಷ, ಮಾನ ಅಪಮಾನ ಆಗ್ತಾ ಇರಲಿ. ಏನಾದರೂ ಕೂಡ ಇದನ್ನು ಹಚ್ಚಿಕೊಳ್ಳದೆ ಮನಸ್ಸಿನಲ್ಲಿ ವಿಕಾರಗೊಳ್ಳದೆ ಬರುವಂಥ ಎಲ್ಲ ದ್ವಂದ್ವಗಳನ್ನು ಸಂತೋಷವಾಗಿ ಸಹಿಸಿಕೊಂಡು ಆನಂದವಾಗಿರುವುದಕ್ಕೆ ತಿತಿಕ್ಷ ಅಂತ ಹೆಸರು. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ಸಮಾಜದಲ್ಲಿ ಮಾನ ಅಪಮಾನವಾಗತ್ತೆ, ಲಾಭ ನಷ್ಟವಾಗತ್ತೆ, ಸುಖ ದುಃಖ ಬರುತ್ತೆ, ರಾಗದ್ವೇಷಗಳು ಬರುತ್ತವೆ. ಇದೆಲ್ಲವನ್ನೂ ಸಹಿಸಿಕೊಂಡು ಮನಸ್ಸಿನಲ್ಲಿ ಯಾವ ವಿಕಾರವನ್ನು ಮಾಡಿಕೊಳ್ಳದಿರುವುದಕ್ಕೆ ಹೆಸರಾಯಿತು ತಿತಿಕ್ಷ. ಶ್ರದ್ಧಾ, ಗುರುವಾಕ್ಯದಲ್ಲಿ ಶ್ರದ್ಧಾ, ಶಾಸ್ತ್ರವಾಕ್ಯದಲ್ಲಿ ಶ್ರದ್ಧಾ. ಏನು ಗುರುಪದೇಶವನ್ನು ಮಾಡ್ತಾರೋ ಅದರಲ್ಲಿ ಸಂಪೂರ್ಣವಾಗಿರುವಂಥ ನಂಬಿಕೆ ಬೇಕು. ಶಾಸ್ತ್ರವಾಕ್ಯೇಶು ಗುರುವಾಕ್ಯೇಶು ಆಸ್ತಿಕ್ಯ ಬುದ್ಧಿ ಶ್ರದ್ಧಾ. ನನಗೆ ನಂಬಿಕೆ ಇಲ್ಲ ಅಂತ ಹೇಳಬಾರದು. ನಮ್ಮ ಗುರುಗಳ ಮಾತಿನಲ್ಲಿ ನಮಗೆ ಸಂಪೂರ್ಣವಾಗಿರುವಂಥ ನಂಬಿಕೆ ಇರಬೇಕು, ಶ್ರದ್ಧಾ. ಅನಂತರ ಸಮಾಧಾನ, ಏಕಾಗ್ರತೆ. ಮನಸ್ಸನ್ನು ಸ್ಥಿಮಿತವಾಗಿಟ್ಟುಕೊಂಡು ಏಕಾಗ್ರತೆಯಿಂದ ಶಾಸ್ತ್ರಾಭ್ಯಾಸವನ್ನು ಮಾಡುವುದಕ್ಕೆ ಸಮಾಧಾನ ಅಂತ ಹೆಸರು. ಇದನ್ನೇ ಭಗವದ್ಗೀತೆಯಲ್ಲಿ ವಾಸುದೇವ ಭಗವಂತ ಹೇಳಿದ್ದಾನೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಹೀಗೆ ಅಧ್ಯಾತ್ಮ ಸಾಧಕರು ಶಮ, ದಮ, ಉಪರತಿ, ತಿತಿಕ್ಷ, ಶ್ರದ್ಧಾ, ಸಮಾಧಾನವೆಂಬ ಶಮಾಧಿ ಷಡ್ಕ ಸಂಪತ್ತಿಯನ್ನು ಜೀವನದಲ್ಲಿ ಅಭ್ಯಾಸ ಮಾಡ್ಕೋತಾ ಇರಬೇಕು. ಪ್ರತಿದಿನವೂ ಕೂಡ ಇಂದ್ರಿಯ ನಿಗ್ರಹ, ಪ್ರತಿದಿನವೂ ಕೂಡ ಮನಸ್ಸಿನ ನಿಗ್ರಹ, ಪ್ರತಿದಿನವೂ ಕೂಡ ಆದಷ್ಟು ಉಪರತಿ. ರಾತ್ರಿ ಮಲಗಿಕೊಳ್ಳುವಾಗ ನಾವೇ ಆತ್ಮ ಪರೀಕ್ಷೆ ಮಾಡಿಕೊಳ್ಬೇಕು. ಈ ದಿವಸ ನಾನು ಎಷ್ಟು ಸಮಯವನ್ನು ವೇದಾಂತ ಚಿಂತನೆಯಲ್ಲಿ ಕಳೆದಿದ್ದೇನೆ, ಎಷ್ಟು ಸಮಯವನ್ನು ಬಾಹ್ಯ ವಿಚಾರದಲ್ಲಿ ಕಳೆದಿದ್ದೇನೆ. ಬಾಹ್ಯ ವಿಚಾರ ಸಾಕು, ಎಷ್ಟು ಬಾಹ್ಯ ವಿಚಾರವನ್ನು ಮಾಡಿದರೂ ಅಷ್ಟೇ ಅಂತ ಮಾಡಿಕೊಂಡು ಒಳಗಡೆ ಬರಬೇಕು. ಅನಂತರ ತಿತಿಕ್ಷ. ಯಾರೋ ಬೈತಾರೆ ನಮ್ಮನ್ನು, ಯಾರೋ ಹೊಗಳ್ತಾರೆ, ಬೈದವರನ್ನು ದ್ವೇಷ ಮಾಡಬಾರದು, ಹೊಗಳಿದವರನ್ನು ಹೆಚ್ಚು ಸ್ತುತಿ ಮಾಡಬಾರದು. ಎರಡರಲ್ಲಿಯೂ ಕೂಡ ಸಮಾಧಾನವಾಗಿದ್ದುಕೊಂಡು ಮನಸ್ಸಿನಲ್ಲಿ ಆ ರಾಗದ್ವೇಷಗಳನ್ನು ಬಿಡುವುದಕ್ಕೆ ತಿತಿಕ್ಷ ಅಂತ ಹೆಸರು. ಶ್ರದ್ಧಾ,
ಭಗವದ್ಗೀತೆಯನ್ನು ಓದುತ್ತಾ ವಾಸುದೇವ ಭಗವಂತನ ಮಾತುಗಳಲ್ಲಿ ನಮಗೆ ಶ್ರದ್ಧಾ ಬರಬೇಕು. ವೇದಾಂತ ವಾಕ್ಯಗಳಲ್ಲಿ ನಂಬಿಕೆ ಇರಬೇಕು. ಉಪನಿಷತ್ತು ಹೇಳ್ತಾ ಇದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತಿ. ಈ ಪ್ರಪಂಚದಲ್ಲಿ ಏನೇನು ವಸ್ತುಗಳಿವೆಯೋ ಎಲ್ಲವನ್ನು ಭಗವಂತ ವ್ಯಾಪಿಸಿದ್ದಾನೆ. ಆ ಪರಮಾತ್ಮನು ಎಲ್ಲ ವಸ್ತುಗಳಲ್ಲಿಯೂ ಇದ್ದಾನೆ. ಏಕೋ ದೇವ ಸರ್ವಭೂತೇಷು ಗೂಢ ಅಂತ ಹೇಳ್ತಾ ಇದೆ. ಇದನ್ನು ಶ್ರದ್ಧೆಯಿಂದ ನಂಬಬೇಕು. ಅನಂತರ ಸಮಾಧಾನ, ಏಕಾಗ್ರತೆ, ಮನಸ್ಸಿನಲ್ಲಿ ದುಗುಡವನ್ನು ಮಾಡಿಕೊಳ್ಳದೆ, ಮನಸ್ಸಿನಲ್ಲಿ ಕಾಮಕ್ರೋಧಗಳಿಗೆ ಅವಕಾಶವನ್ನು ಕೊಡದೆ ಶಾಂತವಾಗಿರಬೇಕು. ಇದು ಶಮಾಧಿ ಷಟ್ಕ ಸಂಪತ್ತುಗಳು. ಇವುಗಳು ಮುಮುಕ್ಷ ಸಾಧಕರಿಗೆ ಬಹಳ ಮುಖ್ಯವಾದ ಸಾಧನ ಅಂತ ಹೇಳ್ತಾರೆ. ಈ ಸಾಧನಗಳನ್ನು ನಾವೆಲ್ಲರೂ ಯಥಾಶಕ್ತಿ ಅನುಷ್ಠಾನ ಮಾಡುತ್ತಾ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವೆಲ್ಲರೂ ಬ್ರಹ್ಮಜ್ಞಾನಿಗಳಾಗಿ ಧನ್ಯರಾಗೋಣ, ಕೃತಕೃತ್ಯರಾಗೋಣ ಎಂದು ತಿಳಿಸುತ್ತಾ ಈ ಪ್ರವಚನವನ್ನು ಇಲ್ಲಿಗೆ ಸಮರ್ಪಣೆ ಮಾಡುತ್ತಿದ್ದೇನೆ, ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.